ಕಾಂಗ್ರೆಸ್ ಬಿದ್ದೋಗ್ತದಲ್ವ ಅದಕ್ಕೆ. ಅಲ್ಲ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರೆ ಕಾಂಗ್ರೆಸ್ ಹೇಗೆ ಬೀಳುತ್ತೆ? ಅವರೇ ಅಲ್ವ ಇರೋದು. ಇದನ್ನ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ರೈಟು ಅಂತಲೂ ಹೇಳೋಕ್ಕಾಗಲ್ಲ. ಸೆಂಟ್ರಲ್ನಲ್ಲಿ ಯಾವುದಿದ್ರೆ ಸ್ಟೇಟ್ನಲ್ಲಿ ಅದೇ ಇರಬೇಕು, ಅವಾಗ ಚೆನ್ನಾಗಿರ್ತದೆ. ಅದೊಂದು ಇದೊಂದು ಇದ್ರೆ ಅವ್ರು ಕೊಡಲ್ಲ, ಇವ್ರು ತಗೊಳಲ್ಲ, ಕೆಲಸ ಎಲ್ಲ ಆಗ್ತದೆ. ವಿಷಯನೇ ಇಲ್ಲ, ಕೇಂದ್ರ ಸರ್ಕಾರದವರು ಕೊಡಲಿಲ್ಲ, ರಾಜ್ಯ ಸರ್ಕಾರದವರು ಇಲ್ಲ. ನಾವು ಕೇಳಿದ್ರೂ ಅದೇನು ವರ್ಕೌಟ್ ಆಗ್ತಾ ಇಲ್ಲ. ಕೇಂದ್ರಕ್ಕೂ ನಾವು ಮನವಿ ಕೊಟ್ಟರು ನಮಗೇನು ಬೆನಿಫಿಟ್ ಬರಲಿಲ್ಲ. ಜನಗಳನ್ನ ಸುಲಿಗೆ ಮಾಡ್ತಾಯಿದ್ದಾರಪ್ಪ. ನೀವು ನಮ್ಮಿಂದ ಸಂಪಾದನೆ ಮಾಡಿ ಅವರು ಕೊಡಬೇಕು, ಗ್ರಾಹಕರಿಂದ ಎಲ್ಲ ಮನೆಗಳು ಕಮರ್ಷಿಯಲ್ ಇದ್ರೆ ಮಾಡಿ ಕೊಡಬೇಕು ಅಂತ ಅದು ಅವಶ್ಯಕತೆ ಇರಲಿಲ್ಲ. ಯಾರು ಕೇಳಿದ್ರಮ್ಮ ಇವ್ರಿಗೆ ಇದನ್ನ ಎಲೆಕ್ಟ್ರಿಕಲ್ ಫ್ರೀ ಕೊಡಿ ಅಂತ? ಯಾರು ಕೇಳಿದ್ರಿ ಇವ್ರಿಗೆ? ಏನು ಪ್ರಯೋಜನ? ನೀವು ಮಾಡ್ತಾಯಿರೋದು ಯಾವುದಕ್ಕೋಸ್ಕರ ಮಾಡಬೇಕು? ಅನ್ನದಾತರಿಗೆ ಅನ್ನ ನೀವು ಕೊಡುವಂಥ ಅವಶ್ಯಕತೆ ಏನಿದೆ? ಫ್ರೀ ಕೊಡೋದು ನಿಲ್ಲಿಸಿ ಫಸ್ಟು, ಅವಶ್ಯಕತೆ ಇಲ್ಲ. ಯಾರೂ ಕೇಳಿಲ್ಲ, ಇವರು ಮನೆ ಬಾಗಿಲಿಗೆ ಬಂದು ಏನು ಕೇಳಿಲ್ಲ. ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸಿಕ್ಕದೆಲ್ಲ ಮಾಡಿದ್ರೆ ನೀವು ಯಾವುದೇ ಸರ್ಕಾರ ಆಗಲಿ, ಇವರೆಲ್ಲ ದೆಲ್ಲ ಬಿ ಜೆ ಪಿ ಯಾವುದೇ ಬಂದರೂ ಕೂಡ ಎಲ್ಲ ಇದೇ ಕೆಲಸದವರೇನೆ, ಒಬ್ಬರೇನೋ ಒಳ್ಳೆಯವರೇನೋ ಅಲ್ಲ ಅವರು. ಆದರೆ ಇವರು ಸುಲಿಗೆಕೋರರಾಗ್ಬಿಟ್ಟಿದ್ದಾರೆ. ಸುಲಿಗೆಕೋರು ಮಾತ್ರ ಅಲ್ಲ, ಬೆಗ್ಗರ್ಸ್ ಅಂತ ಹೇಳ್ತೀವಿ, ಅಫಿಷಿಯಲ್ ಬೆಗ್ಗರ್ಸ್ ಅಂತ. ಪಕ್ಷದ ಗೆಲುವಿಗೆ ಮತ್ತು ಒಂದು ಅಧಿಕಾರಕ್ಕೋಸ್ಕರವಾಗಿ ಉಚಿತಗಳನ್ನು ಕೊಟ್ಟು ಜನಗಳನ್ನ ಮೋಸ ಮಾಡಿ, ಜನಗಳಿಗೆ ವಂಚಿಸಿ ಅವರಿಂದ ಹಣ ಕೊಡಲಿಕ್ಕೋಸ್ಕರವಾಗಿ ಈ ರೀತಿ ಓಟುಗಳನ್ನ ಹಾಕಿಸ್ಕೊಂಡ್ರು. ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಜಾಗೃತರಾಗಿ ಇದರ ವಿರುದ್ಧ ಎಲ್ಲರೂ ಖಂಡಿಸಬೇಕು. ಮತ್ತು ಇದರ ವಿರುದ್ಧವಾಗಿ ಎಲ್ಲರೂ ಕೂಡ ನಾವು ಸಂಬಂಧಪಟ್ಟಂಥ ಇಲಾಖೆಗಳನ್ನ ಪ್ರಶ್ನಿಸಬೇಕು ಅಂತ ಹೇಳ್ತೀವಿ. ಸರ್, ಕಾಂಗ್ರೆಸ್ ಸರ್ಕಾರ ಜನರಿಗೆ ಒಂದಲ್ಲ ಒಂದು ದಿನ ಶಾಕ್ ಕೊಡ್ತಾ ಹೋಗ್ತಾನೆ ಇದೆ. ಯಾವ ಥರ ಅಂತಂದರೆ ಪ್ರೈಸ್ ಹೈಕ್ ಮಾಡ್ತಾ ಹೋಗ್ತಾನೆ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಒಂದು 3 ಡೇಸ್ ಕೂಡ ಆಗಿಲ್ಲ, ವಾಟರ್ ಬಿಲ್ ಜಾಸ್ತಿ ಮಾಡಿದರು. ಸೊ ಇವಾಗ ಆಲ್ರೆಡಿ ಮತ್ತೆ ಕರೆಂಟ್ ಬಿಲ್ ಶಾಕ್ ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಇದು ಎಲ್ಲರಿಗೂ ಕೂಡ, ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಇದು ಆಘಾತ ಆಗ್ತಕ್ಕಂಥ ಒಂದು ವಿಷಯ. ಕಾರಣ ಇಷ್ಟೇ, ಸಾಮಾನ್ಯವಾಗಿ ನಮ್ಮ ಪ್ರಜಾಪ್ರತಿನಿಧಿಗಳು ಜನದ ಸೇವೆ ಮಾಡೋದಕ್ಕೆ ಬಂದಿರತಕ್ಕಂಥವರು, ಜನಗಳ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮತ್ತು ದೇಶದ ರಾಜ್ಯದ ಅಭಿವೃದ್ಧಿ ಮಾಗೋಸ್ಕರವಾಗಿ ಅವ್ರನ್ನ ಆಯ್ಕೆ ಮಾಡಿ ನಾವು ಕುಂಡಿಸಿರೋದು. ಆದರೆ ಇವರು ಸುಲಿಗೆಕೋರರಾಗ್ಬಿಟ್ಟಿದ್ದಾರೆ. ಸುಲಿಗೆಕೋರು ಮಾತ್ರ ಅಲ್ಲ, ಬೆಗ್ಗರ್ಸ್ ಅಂತ ಹೇಳ್ತೀವಿ, ಅಫಿಷಿಯಲ್ ಬೆಗ್ಗರ್ಸ್ ಅಂತ. ಪ್ರತಿಯೊಂದರಲ್ಲೂ ಕೂಡ ಇವರು ಜನಗಳಿಂದ ಸುಲಿಗೆ ಮಾಡೋದು ಮಾತ್ರವಾಗಿ ಇವ್ರಿಗೆಲ್ಲ ಅದಕ್ಕೆ ಬೇಕಾದಂಥ ಕಾರಣಗಳನ್ನು, ಸೂತ್ರಗಳನ್ನು ಮತ್ತು ಅದಕ್ಕೆ ಬೇಕಾದಂಥ ಟೆಕ್ನಾಲಜಿ ಮತ್ತು ಅದಕ್ಕೆ ಬೇಕಾದಂಥ ಪ್ಲ್ಯಾನ್ಗಳನ್ನು ಮಾಡ್ತಾರೆ. ಆದರೆ ಅಭಿವೃದ್ಧಿ ಬಗ್ಗೆ ಏನಾದರೂ ಇವರು ಕಾಳಜಿ ವಹಿಸಿ ರಾಜ್ಯದ ಅಭಿವೃದ್ಧಿಗೆ, ಜನಗಳ ಒಂದು ಸೌಕರ್ಯಗಳಿಗೆ ಏನಾದರೂ ಅನುಕೂಲತೆ ಮಾಡಿಕೊಡ್ತಾ ಇದ್ದಾರಾ ಅನ್ನೋದಕ್ಕೆ ನೋಡಿದ್ರೆ ಭಾಳನೇ ಶೋಚನೀಯವಾದಂಥ ಒಂದು ಸ್ಥಿತಿನಲ್ಲಿ ಬಂದಿದೆ. ಕಾರಣ ಎಷ್ಟಂತ ಗೊತ್ತಾಗ್ತಾ ಇಲ್ಲ. ಈಗ ಸ್ವಲ್ಪ ದಿನಗಳ ಹಿಂದೆ ಇದೇ ಬಡ್ಜೆಟ್ನ ಇವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂಡಿಸಿದರು. ಅದರಲ್ಲೂ ಕೂಡ ಕೋತಾ ಬಡ್ಜೆಟ್ ಮಾಡಿಕೊಂಡು ಅದನ್ನು ಸಾಲಕ್ಕೆ ಹೋಗ್ತೇವೆ ನಾವು, ಆ ಸಾಲದ ಅಮೌಂಟ್ ಇಷ್ಟಿದೆ ಅಂತ ಹೇಳ್ಬಿಟ್ಟು ತಾವೆಲ್ಲ ನೋಡಿದ್ದೀರಾ, ಎಲ್ಲರೂ ಕೂಡ ಗೊತ್ತಿರುವಂಥ ವಿಷಯ. ಈ ಸಂದರ್ಭದಲ್ಲಿ ಮತ್ತೆ ಅವರು ಜನಗಳ ಮೇಲೆ ಈ ವಿದ್ಯುತ್ ಬಿಲ್ಗಳನ್ನು ಈ ಹಿಂದೆ ಆಲ್ರೆಡಿ ಹಾಕಿದ್ದಾರೆ. ಅವರು 2 ವರ್ಷದ ಹಿಂದೆ ವಿದ್ಯುತ್ ಬಿಲ್ಲನ್ನು ಜಾಸ್ತಿ ಮಾಡಿ, ಮತ್ತು ಅದನ್ನು ಏನೋ ಜ್ಯೋತಿ ಇದನ್ನು ಅಂತ ಹೇಳ್ಬಿಟ್ಟು ಅದು ಉಚಿತವಾಗಿ, ಎಂಥ ಜ್ಯೋತಿ ಅದು, ಗೃಹ ಜ್ಯೋತಿ. ಆ ಗೃಹ ಜ್ಯೋತಿ ರೂಪದಲ್ಲಿ ನಾವೇನು ಮಾಡ್ತೀವಿ, ಉಚಿತವಾಗಿ ನಾವು ಕೊಡ್ತೀವಿ ಅಂತೇಳಿ. ಉಚಿತವಾಗಿ ಕೊಡ್ತಕ್ಕಂಥದ್ದು ಉದ್ದೇಶ ಏನಿರ್ಬೋದು? ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ, ಇದು ಯಾವ ಜನಗಳಿಗೂ ಕೂಡ, ರಾಜ್ಯದ ಜನಗಳಿಗೆ ಉಚಿತವಾಗಿ ಆಗಿರ್ತಕ್ಕಂಥದ್ದು ಬೇಕಾಗಿರ್ತಕ್ಕಂಥದ್ದು ಇಲ್ಲ, ಬೇಕಾಗಿಲ್ಲ. ಇವರು ತಮ್ಮ ಸ್ಥಾನಗಳನ್ನು ಉಳಿಸೋಕ್ಕೋಸ್ಕರವಾಗಿ, ತಾವು ತಮ್ಮ ಗೆದ್ದು ತಮ್ಮ ಇದನ್ನು ಅಧಿಕಾರನ ಚಲಾಯಿಸೋಕ್ಕೋಸ್ಕರವಾಗಿ ಈ ರೀತಿ ಉಚಿತವಾಗಿರ್ತಕ್ಕಂಥ ಕೆಲವೊಂದು ಇವನ್ನ ಹಣದ ರೂಪದಲ್ಲಿ ಅಥವಾ ಬೇರೆ ರೂಪದಲ್ಲಿ ನಮಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಜನಗಳು ಸೋಂಬೇರಿಗಳಾಗ್ತಾ ಇದ್ದಾರೆ, ಮತ್ತು ಅವರಿಗೆ ನಿರುದ್ಯೋಗಗಳು ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಮಾತ್ರ ಅಲ್ಲ, ಅವರ ಜೋಬುಗಳು ಕೂಡ ಖಾಲಿ ಆಗ್ತಾ ಇದೆ. ಹಾಗೆ ಇವರು ಜನಗಳನ್ನು ಒಂದು ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಅವ್ರನ್ನ ಸೋಂಬೇರಿಗಳನ್ನ ಮಾಡ್ತಕ್ಕಂಥದ್ದು, ಅವ್ರ ನಿರುದ್ಯೋಗಿಗಳು ಮಾಡ್ತಕ್ಕಂಥದ್ದು ಇದು ಪ್ರಾರಂಭ ಆಗಿದೆ. ಇದು ಅವರ ಒಂದು ಹಿತದೃಷ್ಟಿಯಿಂದ, ಅಂದರೆ ಅವರ ಒಂದು ಅಧಿಕಾರ ಮತ್ತು ಆ ಅಧಿಕಾರ ದಾಹ ಮತ್ತು ಅವರ ಸೀಟನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಈ ರೀತಿಯ ಏನು ಉಚಿತವಾಗಿ ಇರತಕ್ಕಂಥ ಕೆಲವು ಕೊಡುಗೆಗಳನ್ನು ಮಾಡಲಿಕ್ಕೆ ಇವರು ಪ್ರಾರಂಭ ಮಾಡಿದ್ದಾರೆ. ಇದು ರಾಜ್ಯದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ ತುಂಬ ಶೋಚನೀಯ ಮತ್ತು ಖಂಡನೀಯ. ಈ ಥರದ ಆಗೋದ್ರಿಂದ ಈ ರೀತಿ ವ್ಯತ್ಯಾಸಗಳಾಗ್ತಾ ಇದೆ. ಈಗ ವಿದ್ಯುತ್ ಬಿಲ್ಲನ್ನು ಇವರು ಜಾಸ್ತಿ ಮಾಡೋದು ನೋಡಿಕೊಂಡಾಗ, ಈಗ ಉಚಿತವಾಗಿ ಕೊಡಲಿಕ್ಕೆ ಯಾರೂ ಇವ್ರನ್ನ ನಾವು ಪ್ರೇರೇಪಣೆ ಮಾಡಿರಲ್ಲ ಸಾಮಾನ್ಯ ಜನಗಳು. ಇವರು ಅನೌನ್ಸ್ ಮಾಡಿ ಇವರ ಒಂದು ಗೆಲುವಿಗೋಸ್ಕರವಾಗಿ, ಪಕ್ಷದ ಗೆಲುವಿಗೆ ಮತ್ತು
ಒಂದು ಅಧಿಕಾರಕ್ಕೋಸ್ಕರವಾಗಿ ಉಚಿತಗಳನ್ನು ಕೊಟ್ಟು ಜನಗಳನ್ನ ಮೋಸ ಮಾಡಿ ಜನಗಳಿಗೆ ವಂಚಿಸಿ ಅವರಿಂದ ಹಣ ಕೊಡಲಿಕ್ಕೋಸ್ಕರವಾಗಿ ಈ ರೀತಿ ಓಟುಗಳನ್ನ ಹಾಕಿಸ್ಕೊಂಡ್ರು. ಆದರೆ ಇದು ನ್ಯಾಯಸಮ್ಮತವಾಗಿಲ್ಲ ಆಗಿದೆ. ಇದರಿಂದ ಏನಾಗ್ತಾಯಿದೆ ಅಂದರೆ ನೋಡಿ, ಈಗ ಒಂದು ರೀತಿ ಜನಗಳಿಗೆ ನಾವು ಹಣ ಕೊಡ್ತೀವಿ, ಬೇರೆ ರೂಪದಲ್ಲಿ ನಾವು ಭಾಗ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿಕೊಂಡು ಈಗ ಇಂಡೈರೆಕ್ಟಾಗಿ ನೀರಿನ ರೂಪದಲ್ಲಿ ಟ್ಯಾಕ್ಸ್ ಹಾಕೋದು, ಎಲೆಕ್ಟ್ರಿಕ್ ಬಿಲ್ಗಳಲ್ಲಿ ಟ್ಯಾಕ್ಸ್ ಹಾಕ್ತಕ್ಕಂಥದ್ದು, ಬೇರೆ ಬೇರೆ ಈಗ ಸಾಲಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಬ್ಯಾಂಕ್ಗಳಿಂದ, ಮತ್ತು ಇತರ ಏನು ಅಲ್ಪಸಂಖ್ಯಾತರಿಗೆ, ಮುಸ್ಲಿಮ್ಗೆ, ಇವರಿಗೆ ಪ್ರತ್ಯೇಕವಾಗಿ ಡಿವೈಡ್ ಆ್ಯಂಡ್ ರೂಲ್ ಅಂತ ಏನು ಕಟ್ತೀವಿ ಅದನ್ನು ಸಮಾಜದಿಂದ ಹೊರಗಡೆ ಇಟ್ಟು ಅವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಅವ್ರಿಗೆ ಹೆಚ್ಚಿನ ಹಣ ಸಂದಾಯ ಮಾಡೋ ರೀತಿ ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡ್ತಕ್ಕಂಥದ್ದು ಇವರು ನಮ್ಮ ಸಾಮಾನ್ಯ ಜನಗಳಲ್ಲಿ ಇರ್ತಕ್ಕಂಥ ಒಂದು ತಾರತಮ್ಯನ ಹೆಚ್ಚು ಮಾಡಿ ನಮ್ಮಲ್ಲಿ ಶಾಂತಿಯಿಂದ ಜೀವನ ಮಾಡ್ತಕ್ಕಂಥ ಕ್ರಮನ ಇವರು ನಮಗೆ ಮಾಡ್ತಾ ಇಲ್ಲ. ಇವರು ಬೇಕಂತಲೇ ಈ ರೀತಿ ಕ್ರಿಯೇಟ್ ಮಾಡಿ ಒಡೆದು ಹಾಳ್ತಕ್ಕಂಥ ನೀತಿಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅವರ ಸೀಟನ್ನು ಭದ್ರ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಅವ್ರ ಪರವಾಗಿ ಯಾರು ನಿಂತ್ಕೊಂಡು ಇದು ಮಾಡ್ತಾರೆ ಅದಕ್ಕೋಸ್ಕರವಾಗಿ ಇದನ್ನೆಲ್ಲನೂ ಕೂಡ ಮಾಡ್ತಾ ಬಂದಿದ್ದಾರೆ ಅಂತ ಅನಿಸುತ್ತೆ. ಇದು ನಮ್ಮ ದುರಾದೃಷ್ಟ. ಕರ್ನಾಟಕದಲ್ಲಿರ್ತಕ್ಕಂಥ ಜನಗಳಲ್ಲಿ ನಾವು ಏನು ಸಾಮಾನ್ಯ ಜನಗಳು ಅಥವಾ ನಾಗರಿಕರಿಗೆ ಇದು ತುಂಬಲಾಗದ ನಷ್ಟ ಆಗ್ತಾಯಿದೆ. ಅಷ್ಟೇ ಅಲ್ಲ, ಈಗ ಏನೀಗ ಅವರು ಹೇಳಿಕೆ ಕೊಟ್ಟಿರೋದ್ರ ಪ್ರಕಾರವಾಗಿ ಆ ಕಾರ್ಮಿಕರಿಗೆ ಅಂದರೆ ವಿದ್ಯುತ್ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಇವ್ರಿಗೆ ಆ ಸಂಬಳನ ಅವ್ರಿಗೆ ಕೊಟ್ಟಿಲ್ಲ, ಆ ಸಂಬಳನ ಇವ್ರಿಗೆ ಬರೆಸ್ತೇವೆ ಸಾಮಾನ್ಯ ಜನಗಳಿಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ನಾವು ಒಂದನ್ನು ನಾವು ಯೋಚನೆ ಮಾಡೋವಂಥ ಸಮಯದಲ್ಲಿ ಇವಾಗ ರೀಸೆಂಟಾಗಿ ಅವರೇನು ಮಾಡಿದ್ದಾರೆ, ಈಗ ಇವ್ರಿಗೆ ಎಲ್ಲಿ ಅವರ ಮಿನಿಸ್ಟರ್ಸು ಮತ್ತು MLAಗಳಿಗೆ ಸಂಬಳನ ಹೈಕ್ ಮಾಡಿದ್ದಾರೆ, 100% ಹೈಕ್ ಮಾಡಿದ್ದಾರೆ. ಇದು ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಇವಾಗ ಸರ್ಕಾರದಲ್ಲಿ ಹಣ ಇಲ್ದಿರೋಕ್ಕೋಸ್ಕರವಾಗಿ ಈ ರೀತಿ ಟ್ಯಾಕ್ಸ್ಗಳನ್ನು ಹಾಕ್ತಾ ಹೋಗ್ತಾ ಇದ್ದಾರೆ. ಆದರೆ ಅವ್ರಿಗೆ ಹಣನ ಸಂಬಳನ ಜಾಸ್ತಿ ಬತ್ತಿಗಳನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ನೋಡಿದ್ರೆ ಈ ರೂಪದಲ್ಲಿ ಇಂಡೈರೆಕ್ಟಾಗಿ ನಮ್ಮಿಂದ ಕಲೆಕ್ಟ್ ಮಾಡಿ, ಅಂದರೆ ಈಗೇನು ನಾವು ಹೇಳ್ತಾ ಇದ್ವಿ ಅಂದರೆ ಭಿಕ್ಷೆ ಬೇಡವಂಥದ್ದು, ಈ ರೂಪದಲ್ಲಿ ಭಿಕ್ಷೆ ಬೇಡಿ ತಮ್ಮ ಜೀವವನ್ನು ತುಂಬಿಸ್ಕೊಂಡು ತಮ್ಮ ಇದನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇದನ್ನು ನಾವು ನೋಡ್ತಾ ಇದ್ದೀವಿ. ಇದು ಸಮಂಜಸ ಅಲ್ಲ. ಇದು ನಮ್ಮ ಕರ್ನಾಟಕಕ್ಕೆ ದುರ್ದೈವ ಅಂತ ಹೇಳ್ಬೋದು. ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಜಾಗೃತರಾಗಿ ಇದರ ವಿರುದ್ಧ ಎಲ್ಲರೂ ಖಂಡಿಸಬೇಕು ಮತ್ತು ಇದರ ವಿರುದ್ಧವಾಗಿ ಎಲ್ಲರೂ ಕೂಡ ನಾವು ಸಂಬಂಧಪಟ್ಟಂಥ ಇಲಾಖೆಗಳನ್ನ ಪ್ರಶ್ನಿಸಬೇಕು ಅಂತ ಹೇಳ್ತಕ್ಕಂಥದ್ದು ನನ್ನ ಒಂದು ಮನೋಭಾವ. ಸರ್, ಇವಾಗ ಸರ್ಕಾರ ಬಂದು ಎಷ್ಟು ದಿನ ಆಗಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಬಟ್ ಬಂದ ಮೇಲೆ ಏನೇನೆಲ್ಲ ಪ್ರೈಸ್ ಹೈಕ್ ಆಗ್ತಾಯಿದೆ ಅಂದರೆ, ಒಬ್ಬರು ಸಾಮಾನ್ಯ ಮನುಷ್ಯ ಜೀವನ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಪ್ರತಿಯೊಂದೂ ಹೈಕ್ ಆಗಿಬಿಟ್ಟಿದೆ. ಸೊ ಯಾವ ಥರ ಜೀವನ ಮಾಡಬೇಕು ಅಂತ ಅನಿಸುತ್ತೆ. ಇದನ್ನೆಲ್ಲ ಹೈಕ್ ಮಾಡಿಕೊಂಡು ಅಲ್ದಿರ ರಾಜಕೀಯ ವ್ಯಕ್ತಿಗಳು ಜನಗಳ ಮೇಲೇ ದರ್ಪ ತೋರಿಸ್ತಾ ಇದ್ದಾರೆ. ನೀವು ಕೂಡ ನೋಡಿರ್ತೀರ, ಅಂದರೆ ಬಾಯಿಗೆ ಬಂದಾಗ ಮಾತಾಡೋದು. ಸೊ ಅವರು ಇಷ್ಟ ಬಂದಂಗೆ ಹೇಗೆ ಬಿಕ್ಕಿದ್ರು ಇರ್ಬೋದು ಅನ್ನೋ ಥರ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಖಂಡಿತ. ಇದು ಡಿಕ್ಟೇಟರ್ಶಿಪ್ ಅಂತ ಹೇಳ್ತೀವಿ, ಸರ್ವಾಧಿಕಾರತ್ವದ ಮನೋಭಾವ. ಇದು ಸಾಮಾನ್ಯವಾಗಿ ಸರ್ವಾಧಿಕಾರತ್ವದ ಮನೋಭಾವ ಇವಾಗಲಿಂದ ಅಲ್ಲ, ಕಾಂಗ್ರೆಸ್ದು ಒಂದು ಮನೋಭಾವನೆ ಹಾಗೆ. ಕಾಂಗ್ರೆಸ್ನಲ್ಲಿ ಯಾರು ಇಲ್ಲಿಗಂಟ ನಾವು ನೋಡ್ಕೊಂಡು ಬಂದಿದ್ದೀವಿ. ಆದರೆ ಈಗ ಮೀಡಿಯಾ ಮತ್ತು ಈ ಥರ ಯಾವುದು ಇದರುಗಳಿಂದ ನೇರವಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಕರೆಸ್ಪಾಂಡೆನ್ಸು ಮತ್ತು ಅವ್ಯವಹಾರಗಳು ಮತ್ತು ದುರ್ನಡತೆ, ಆಡಳಿತ ಇವನ್ನೆಲ್ಲನೂ ಕೂಡ ಎಲ್ಲರಿಗೂ ಕೂಡ ತಿಳಿತಾ ಇದೆ. ಮೊದಲು ಇದ್ರ ವಿಷಯ ಗೊತ್ತಾಗ್ತಿರ್ಲಿಲ್ಲ. ಆವಾಗಲಿಂದಲೂ ಕೂಡ ಇದೇ ರೀತಿ ಸರ್ವಾಧಿಕಾರತ್ವನ ನಡೆಸ್ಕೊಂಡು ಬಂದು ಈ ಮಟ್ಟಕ್ಕೆ ತಂದು ಜನಗಳನ್ನ ಈ ರೀತಿ ಒಂದು ಕೆಳಮಟ್ಟಕ್ಕೆ ತಂದಿಟ್ಟಿರೋ ಅಂತಕ್ಕಂಥದ್ದು ಇವಾಗ ನಾವು ನೋಡ್ತಾ ಇದ್ದೀವಿ. ಮುಂದೆ ಇನ್ನೂ ಕೂಡ ಅಧೋಗತಿಗೆ ಹೋಗುತ್ತೆ ನಮ್ಮ ರಾಜ್ಯ. ಬೇರೆ ರಾಜ್ಯ ಈಗ ತೆಲಂಗಾಣ ಮತ್ತು ಈ ಥರ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದಾಗ ಉಚಿತವಾಗಿ ಕೊಟ್ಟಿರತಕ್ಕಂಥವರೆಲ್ಲರನ್ನೂ ಕೂಡ ಅವರು ತುಂಬ ಇವಾಗ ಉಚಿತವಾಗಿ ಕೊಟ್ಟು ಅದನ್ನು ವಾಪಸ್ ಪಡಿಬೇಕು ಅನ್ನೋ ದೃಷ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಬರ್ತದೆ. ಮುಂದಿನ ದಿನಗಳು ನಾವು ಕೂಡ ನಮ್ಮ ಕರ್ನಾಟಕನೂ ದಿವಾಳಿ ಆಗ್ತದೆ ಅನ್ನೋದರಲ್ಲಿ ಸಂದೇಹವಿಲ್ಲ, ನನ್ನ ಒಂದು ಅಭಿಪ್ರಾಯದಲ್ಲಿ. ಸರ್, ಇವಾಗ ರಾಜಕೀಯ ವ್ಯಕ್ತಿಗಳು ಅಂದರೆ ಇವಾಗ ಯಾವುದನ್ನ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಸರ್ಕಾರನ ಅಂತ ಅನಿಸುತ್ತೆ ಸರ್ ನಿಮಗೆ? ಸರ್ಕಾರ ಅವ್ರಿಗೆ ಅಧಿಕಾರ ಬೇಕಷ್ಟೇ. ಆದರೆ ಆ ಅಧಿಕಾರಕ್ಕೋಸ್ಕರವಾಗಿ ಈ ರೀತಿ ನಾಟಕಗಳು ಏನು ಬೀದಿ ನಾಟಕ ಅಂತಾರಲ್ಲ, ಆ ರೀತಿ ಆ ನಾಟಕಗಳನ್ನು ಇವ್ರು ಕ್ರಿಯೇಟ್ ಮಾಡ್ತಾರೆ. ಆ ನಾಟಕಗಳನ್ನು ಹಾಡಿ ಜನಗಳಿಗೆ ನಂಬಿಸ್ತಕ್ಕಂಥದ್ದು ಮತ್ತು ಯಾವುದೋ ರೂಪದಲ್ಲಿ ನಾವು ಕೊಡ್ತಾ ಇದ್ದೀವಿ, ನಾವು ಒಳ್ಳೆಯ ಅಧಿಕಾರ ಹಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ, ರಾಜ್ಯದ ಯಾವುದೇ ಡೆವಲಪ್ಮೆಂಟ್ ಇರ್ಬೋದು, ಅಭಿವೃದ್ಧಿ ಕಾರ್ಯಗಳನ್ನು ಯಾವುದು ಕೂಡ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಅದಕ್ಕೆ ಕಾರಣ ಬೆಂಗಳೂರೇ ನಾವು ನೋಡಿರ್ಬೋದು. ರಸ್ತೆಗಳು, ನೀರು, ವಿದ್ಯುತ್ ದೀಪ ಮತ್ತು ಈ ಥರ ಏನಿದೆ, ಜನಸಾಮಾನ್ಯರು, ನಿರುದ್ಯೋಗಗಳು ಮತ್ತು ಇವೆಲ್ಲನೂ ಕೂಡ ನಾವು ನೋಡ್ತಾ ಇದ್ದಾಗ ಗಮನಿಸುತ್ತೆ. ಈ ಸರ್ಕಾರಕ್ಕೆ ಓನ್ಲಿ ಯಾರು
ಅಲ್ಪಸಂಖ್ಯಾತರನ್ನ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಇವ್ರ ಓಟಿಗೆ ಯಾರು ಕಾಯಂ ಮಾಡ್ಕೊಳ್ಬೇಕು ಅಂಥವ್ರಿಗೆ ಮಾತ್ರವಾಗಿ ಮುಂದುವರಿಸ್ತಾ ಇದ್ದಾರೆ. ಬೇರೆಯವ್ರನ್ನ ಯಾರನ್ನು ಇವರು ಡೆವಲಪ್ ಮಾಡಲಿಕ್ಕೆ ಮತ್ತು ಒಳ್ಳೇದು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದು ನಮ್ಮ ದುರ್ದೈವ ಅಂತ ಹೇಳ್ಬೋದು. ಸರ್, ಏನಂದರೆ ಒಂದಲ್ಲ ಒಂದು ಪ್ರತಿನಿತ್ಯ ಪ್ರೈಸ್ ಜಾಸ್ತಿ ಆಗ್ತಾನೇ ಇದೆ. ನೀವು ಕೂಡ ನೋಡಿದ್ದೀರಾ, ಏನು ವಾಟರ್ ಬಿಲ್ ಆಗಿ 3 ದಿವಸ ಕೂಡ ಆಗಿಲ್ಲ ಪ್ರೈಸ್ ಜಾಸ್ತಿ ಆಗಿ. ಇವಾಗಲೇ ವಿದ್ಯುತ್ ಬಿಲ್ಲು ಜಾಸ್ತಿ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನು ಹೇಳೋದಕ್ಕೆ ಈಗ ನಾವು ನಮ್ಮ ಲೆವೆಲಲ್ಲಿ ಏನು ಹೇಳೋದು ಇದನ್ನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ರೈಟು ಅಂತಲೂ ಹೇಳೋಕ್ಕಾಗಲ್ಲ. ಅವ್ರು ಅಧಿಕಾರ ಮಾಡೋರು ಏನು ಹೇಳ್ತಾರೆ, ಇವೆಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ವಾ. ನಾವು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾವು ಸಮ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಸಾಮಾನ್ಯ ಜನಕ್ಕೆ ಇವಾಗ ಹೊರೆ ಆಯಿತು ಅಂತ ನಾವು ಪ್ರಶ್ನೆ ಮಾಡ್ಕೋತಾ ಇದ್ದೀವಿ. ಆದರೆ ಇದು ಸರಿ ಅಂತಲೂ ನಾವು ಫೈನಲ್ ಆಗಿ ಹೇಳಕ್ಕೆ ಬರಲ್ಲ, ರಾಂಗು ಅಂತಲೂ ಹೇಳಕ್ಕೆ ಬರಲ್ಲ. ಬಟ್ ಒಂದಲ್ಲ ಒಂದು ಪ್ರೈಸ್ ಈ ಥರ ಹೊರೆ ಆಗ್ತಾ ಹೋಗ್ತಾನೆ ಇದ್ರೆ ಸಾಮಾನ್ಯ ಜನರಿಗೆ, ಅಂದರೆ ಇವಾಗ 10,000 15,000 ಸ್ಯಾಲ್ರಿ ತೊಗೊಂಡು ಕೆಲಸ ಮಾಡ್ತಿರ್ತಾರೆ, ಅಂದರೆ ಜೀವನ ಮಾಡ್ತಿರ್ತಾರೆ, ಅಂಥವ್ರಿಗೆ ಎಷ್ಟು ಹೊರೆ ಆಗ್ತಾ ಇದೆ ಅಂತ ನಿಮಗೆ ಅನ್ಸುತ್ತೆ ಸರ್? ಇವಾಗ ಹೌದು, ಪೆನ್ಷನ್ ಬರೋರ್ಗೆ ಇರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಇರ್ಬೋದು, ಅವ್ರದ್ದೆಲ್ಲ ನಡೆದೋಗ್ಬಿಡುತ್ತೆ. ನಮಗೆ ಪೆನ್ಷನ್ನೇ ಇಲ್ಲ, ಉದಾಹರಣೆಗೆ ಪೆನ್ಷನ್ನೇ ಇಲ್ಲ. ಕೇಂದ್ರ ಸರ್ಕಾರದವರು ಕೊಡಲಿಲ್ಲ, ರಾಜ್ಯ ಸರ್ಕಾರದವರು ಇಲ್ಲ. ನಾವು ಕೇಳಿದ್ರೂ ಅದೇನು ವರ್ಕೌಟ್ ಆಗ್ತಾ ಇಲ್ಲ. ಕೇಂದ್ರಕ್ಕೂ ನಾವು ಮನವಿ ಕೊಟ್ಟರು ನಮಗೇನು ಬೆನಿಫಿಟ್ ಬರಲಿಲ್ಲ. ಇವಾಗ ನಾವು ಸುಮ್ಮನೆ ಅದೇನು ನರಿ ಕೂಗು ಗಿರಿಗೆ ಮುಟ್ಟಲ್ಲ ಅನ್ನಂಗೆ ಪ್ರಶ್ನೆ ಇದೆ. ಅದರಿಂದ ಯಾರೂ ಸ್ಪಂದನೆ ಮಾಡಲ್ಲ ಇಮಿಡಿಯೇಟಾಗಿ. ಹಾಗೆ ಹಿಂದೆ ಅಪೋಸಿಷನ್ ಸ್ಟ್ರಾಂಗ್ ಆಗಿತ್ತು, ಕಮ್ಯುನಿಸ್ಟ್ ಪಾರ್ಟಿಗಳೆಲ್ಲ ಇದ್ದೋ, ಅವಾಗ ಗಲಾಟೆ ಮಾಡೋರು, ಬಾವುಟ ಹಿಡ್ಕೊಂಡು ಹೋರಾಟಕ್ಕೆ ಇಳಿಯೋರು. ಇವಾಗ ಹೋರಾಟಕ್ಕೆ ಯಾರೂ ಹೋಗ್ತಾ ಇಲ್ಲ. ಅದರಿಂದ ಏನು ಇದು ಸಾಮಾನ್ಯ ಜನಕ್ಕೆ ಏನು ಬೆನಿಫಿಟ್ ಆಗೋದಿಲ್ಲ. ಅಷ್ಟೇ ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಡ್ತು. ಸೊ ಜನಗಳಿಗೆ ಎಷ್ಟು ಯೂಸ್ ಆಯಿತು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಹೇಳೋದಾದ್ರೆ? ಮೆಜಾರಿಟಿ ಆಗಿದೆ, 80% ಆಗಿದೆ, ಬೆನಿಫಿಟ್ ಆಗಿದೆ. ಅದರಿಂದನೇ ವೋಟ್ ಮಾಡಿದ್ದು ಜನ, ಲೈಕ್ ಮಾಡೋದು. ಎಲೆಕ್ಷನಲ್ಲೂ ಅವ್ರನ್ನೇ ತೊಗೊಂಬರ್ತಾರೆ. ಲಾಭ ಇಲ್ದಲ್ಲೇ ಅವರು ನಮಗೇನೋ ಒಂದು ಕೊಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಅವ್ರನ್ನ ಎಲೆಕ್ಟ್ ಮಾಡ್ತಾನೆ ಇದ್ದಾರೆ. ಅದು ತಪ್ಪು ಅಂತ ನಾವು ಹೇಳಕ್ಕೆ ಬರಲ್ಲ. ಒಳ್ಳೆ ಕೆಲಸ ಮಾಡಂಗಾಯ್ತು. ಹಾಂ, ಕಾಂಗ್ರೆಸ್ ಬಿದ್ದೋಗ್ತದಲ್ವ ಅದಕ್ಕೆ. ಅಲ್ಲ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರೆ ಕಾಂಗ್ರೆಸ್ ಹೇಗೆ ಬೀಳುತ್ತೆ? ಅವರೇ ಅಲ್ವ ಇರೋದು, ಇವಾಗ ಪ್ರೆಸೆಂಟ್ ಇರೋದು ಕರ್ನಾಟಕದಲ್ಲಿ. ಆಟೋಮೆಟಿಕ್ ಬಿದ್ದೋಗ್ತದೆ ಎಲ್ಲ. ಹೇಗೆ ಬೀಳುತ್ತೆ ಅಂತ ಅನ್ಸುತ್ತೆ? ದುಡ್ಡು ಜಾಸ್ತಿ ತಗೊಂತಿದ್ರೆ ಬಿದ್ದೋಗ್ತದೆ. ಹಿಂಗೇನು ಸರ್? ಹಾಂ, ಅಲ್ಲಮ್ಮ, ಕರೆಕ್ಟ್గా ಇವಾಗ ರೂಪಾಯಿ ಸೊಮ್ಮ 10 ರೂಪಾಯಿ ತೊಗೊತಾ ಇದ್ರೆ ಹಿಂಗೆ ಯಾಕೆ ಬಿದ್ದೋಗಲ್ಲ ಪಾಪ, ಅದಕ್ಕೆ ಬಿದ್ದೋಗ್ತದೆ. BJP ಬಂದರೆ ಒಳ್ಳೇದಲ್ವ? ಹಾಗಾದ್ರೆ BJP ಬಂದ್ರೆ ಒಳ್ಳೇದಂತ ಹೇಳೋದು ನೀವು? ಹಾಂ, BJP ಸೆಂಟ್ರಲ್ನಲ್ಲಿ ಯಾವುದಿದ್ರೆ ಸ್ಟೇಟ್ನಲ್ಲಿ ಅದೇ ಇರಬೇಕು, ಅವಾಗ ಚೆನ್ನಾಗಿರ್ತದೆ. ಅದೊಂದು ಇದೊಂದು ಇದ್ರೆ ಅವ್ರು ಕೊಡಲ್ಲ, ಇವ್ರು ತಗೊಳಲ್ಲ, ಕೆಲಸ ಎಲ್ಲ ಆಗ್ತದೆ. ಏನು ಅನ್ಸುತ್ತೆ, ಒಂದಲ್ಲ ಒಂದು ಪ್ರೈಸ್ ಜಾಸ್ತಿ ಮಾಡ್ತಾನೇ ಇದಾರಲ್ಲ, ಹೋಗ್ತಾನೆ ಇದೆ, ಪ್ರೈಸ್ ಹೈಕ್ ಆಗ್ತಾನೆ ಇದೆ. ಯಾವತ್ತೋ ಒಂದಿನ ಬಿದ್ದೋಗ್ತದೆ ಅಲ್ವಾ, ಆರಾಮ ಆಗ್ತದೆ. ಅವಾಗ ಜಾಸ್ತಿ ಮಾಡ್ತಾ 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 ಬಿದ್ದೋಗ್ಬೇಕಲ್ವಾ, ಬಿದ್ದೋಗ್ತದೆ. ಏನು ಹೇಳ್ತೀರ ರಾಜಕೀಯ ವ್ಯಕ್ತಿಗಳ ಬಗ್ಗೆ? ಒಳ್ಳೆಯವ್ರು ಪಾಪ, ದೇವ್ರಂತವ್ರು. ಹೌದಾ? ಬೇಗ ಬಿದ್ದೋಗ್ತಾರೆ ಕೋಟಿ ತಗೊಂಡು. ಅದಕ್ಕೆ ಒಳ್ಳೆಯವರು ಅಂತನಾ? ನಮಗೂ ಸ್ವಲ್ಪ ಕೊಡಿದ್ರೆ ಒಳ್ಳೆಯದು, ರಿಟೈರ್ಡ್ ಆಗಿರೋರ್ಗೇನು. ಕೊಟ್ಟಿದಾರ ಇಷ್ಟು ದಿವಸ ಏನಾದ್ರು? ಏನು ಕೊಟ್ಟಿಲ್ಲ. ಇನ್ನು ಮುಂದೆ ಕೊಡ್ತಾರೆ ಅಂತ ಅನ್ಸುತ್ತಾ? ಹಾಂ, ಕೊಡ್ತಾರೆ, ವಧೆ ಕೊಡ್ತಾರೆ, ವಧೆ ಕೊಡ್ತಾರಮ್ಮ, ಕೊಡ್ತಾರಮ್ಮ. ಎಲ್ಲರಿಗೂ ಪಾಪ ಯಾರಿಗೋ ಒಬ್ರು ಕೊಡ್ತಾರೆ, ಎಲ್ಲರಿಗೂ ಕೊಡೋಕ್ಕಾಗ್ತದ? ಅವರು ಹೆಂಗೆ ಎಷ್ಟನ್ನು ಲೂಟಿ ಮಾಡ್ತಾರೆ ಪಾಪ. ಏನು ಹೇಳ್ತೀರಾ ಅಂತಂದರೆ, ಜನಗಳನ್ನ ಸುಲಿಗೆ ಮಾಡ್ತಾಯಿದ್ದಾರೆ ಪಾಪ. ಸುಲಿಗೆ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ, ಒಂದು ವಿಧದಲ್ಲಿ ಈಗ ವಾಟರ್ ಬಿಲ್ ಜಾಸ್ತಿ ಆಯಿತು ಅಂತ ಹೇಳಿದ್ರು, ಅದೊಂದು 15 ವರ್ಷದಿಂದ ಮಾಡಿಲ್ಲ, ಅದು ಒಪ್ಕೊಳ್ಳೋಣ. ಯಾಕೆಂದರೆ ತುಂಬ ತಿರ್ಸ್ಗಳಿಂದ ಮಾಡಿದ್ರೆ BWSSBಗೆ 100 ಕಿಲೋಮೀಟ್ರಿಂದ ಬರುತ್ತೆ ಬೆಂಗಳೂರಿಗೆ. ಅದು ಮಾಡಿರೋದು ನೀರಿನ ಬಗ್ಗೆ ತಕರಾರನ್ನ ಏನು ಯಾರೂ ಮಾತಾಡ್ತಾ ಇಲ್ಲ. ಇನ್ನು ಬೇರೆ ದಿನನಿತ್ಯದ ಬೆಲೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಮನೆ ತಾನೇ ಮಾಡಿದರು ಇದನ್ನ ವಿದ್ಯುತ್ ಬಿಲ್ಲ. ಈಗ ಪುನಃ ಈಗ ಮಾಡ್ತಾಯಿದ್ದಾರೆ ಅಂತಂದರೆ, ನಿನ್ನೆ ಪೇಪರಲ್ಲಿ ನೋಡಿದ್ರೆ ಅವರಿಗೆ ಈ ರಿಟೈರ್ಡ್ ಆಗಿರೋಂಥ ನೌಕರರಿಗೆ ದುಡ್ಡು ಕೊಡೋಕ್ಕೆ ಇಲ್ಲ, ನಾವು ಅದಕ್ಕೆ ಜಾಸ್ತಿ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಬೆಲೆ ಇಲ್ಲ. ನೀವು ನಮ್ಮಿಂದ ಸಂಪಾದನೆ ಮಾಡಿ ಅವರು ಕೊಡಬೇಕು, ಗ್ರಾಹಕರಿಂದ ಎಲ್ಲ ಮನೆಗಳು ಕಮರ್ಷಿಯಲ್ ಇದ್ರೆ ಮಾಡೋಕ್ಕೆ ಕೊಡಬೇಕು ಅಂತ ಅದು ಅವಶ್ಯಕತೆ ಇರಲಿಲ್ಲ.
ಯಾರು ಕೇಳಿದ್ರಮ್ಮ ಇವ್ರಿಗೆ ಇದನ್ನ ಎಲೆಕ್ಟ್ರಿಕಲ್ ಫ್ರೀ ಕೊಡಿ ಅಂತ ಯಾರು ಕೇಳಿದ್ರು ಇವ್ರಿಗೆ? ಯಾರು ಕೇಳಿದ್ರ? ಅದು ಉಳಿಸಿದ್ರೆ ಸಾಕು, ಕ್ಯಾನ್ಸಲ್ ಮಾಡಿದ್ರು ಸಾಕು. ₹1 ಜಾಸ್ತಿ ಮಾಡೋವಂಥ ಅವಶ್ಯಕತೆ ಇಲ್ಲ. ತಪ್ಪು ಮಾಡ್ತಾಯಿದ್ದಾರೆ ಇವರು. ರೈತರಿಂದ ಹಿಡಿದು ಎಲ್ಲ ವ್ಯಕ್ತಿಗಳು ಸೋಮಾರಿಗಳು ಮಾಡ್ತಾಯಿದ್ದಾರೆ. ಇವರು ಫ್ರೀ ಕೊಡೋಂಥ ಅವಶ್ಯಕತೆ ಏನಿತ್ತು? ಅವ್ರು ದುಡಿತಾ ಇದ್ರಲ್ವ, ಅಷ್ಟು ಜಮೀನು ಇಟ್ಕೊಂಡಿದ್ದಾರೆ. ರೈತರ ಬಗ್ಗೆ ಕಾಳಜಿ ಇದೆ ನಿಮಗಲ್ವಾ? ಈಗ 5 kg 10 kg ಮಾಡಿದರೆ ಮನೆಯೆಲ್ಲ ರೋಡಲ್ಲೆಲ್ಲ ಸುರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸಿಕ್ತು ಅಂತ ಹೇಳ್ಬಿಟ್ಟಿದೆ. ಏನು ಪ್ರಯೋಜನ? ನೀವು ಮಾಡ್ತಾ ಇರೋದು ಯಾವುದಕ್ಕೋಸ್ಕರ ಮಾಡಬೇಕು? ಅನ್ನದಾತರಿಗೆ ಅನ್ನ ನೀವು ಕೊಡುವಂಥ ಅವಶ್ಯಕತೆ ಏನಿದೆ? ಫ್ರೀ ಕೊಡೋದು ನಿಲ್ಲಿಸಿ ಫಸ್ಟು. ಅವಶ್ಯಕತೆ ಇಲ್ಲ. ಯಾರೂ ಕೇಳಿಲ್ಲ. ಇವರು ಮನೆ ಬಾಗಿಲಿಗೆ ಬಂದು ಏನು ಕೇಳಿಲ್ಲ. ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸಿಕ್ಕದೆಲ್ಲ ಮಾಡಿದ್ರೆ ನೀವು ಘೋಷಣೆಗಳು ಮಾಡ್ತೀರಾ. ಅವ್ರಿಗೆ ಅಷ್ಟು ಕೊಡ್ತಾಯಿದ್ದೀವಿ, ಇವ್ರಿಗೂ ಇಷ್ಟು ಕೊಡ್ತಾಯಿದ್ದೀವಿ. ಬರೀ ಹೈಂದದವ್ರು ನಿಮ್ಮ ಸರ್ಕಾರ, ಬರೀ ಹೈಂದದವ್ರು. ಇನ್ಯಾರೂ ನಿಮಗೆ ಅನುಕೂಲ ಮಾಡ್ಕೊಳ್ಳಲ್ಲ. ಬರೀ ಹೈಂದವ್ರ ಬಗ್ಗೆ ಮಾತಾಡ್ತೀರಿ. ಏನು ಪ್ರಯೋಜನ? ಯಾಕೆ ಮಾಡ್ತೀರಾ? ಎಲೆಕ್ಟ್ರಿಕಲ್ಲ ಲೋಡ್ ಶೆಡ್ಡಿಂಗ್ ಮಾಡೋದಿಲ್ಲ ಅಂತ ಹೇಳಿದರೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. 5 ಅವರ್ 6 ಅವರ್ ಮಾಡ್ತಾಯಿದ್ದೀವಿ ಅಂತ. ಅವಶ್ಯಕತೆ ಇತ್ತಾ? ಇಲ್ಲವಲ್ಲ. ಯಾರು ಕೇಳಿದ್ರಮ್ಮ? 2,000 ಕೊಡಿ. ಓದಿರೋ ಹುಡುಗರಿಗೆ ₹1,000 ₹2,000 ಕೊಡ್ತಾಯಿದ್ದೀವಿ. ಯಾರು ಕೇಳಿದ್ರು? ಕೆಲಸ ಕೊಡಿ, ದುಡಿಯೋದಕ್ಕೆ ಕೆಲಸ ಕೊಡಿ. ನೀವು ಕರೆಂಟ್ ಸಾಕಷ್ಟು ಹೋಗ್ತಾ ಇದೆಯಾ? ದುಡ್ಡು ಕಟ್ಟೋಕ್ಕಾಗ್ತೀವಲ್ಲ? ಹೆಣ್ಮಕ್ಳನ್ನ ಫ್ರೀ ಬಸ್ ಮಾಡ್ಬಿಟ್ಟು ಎಲ್ಲ ಬಸ್ಸಲ್ಲಿ ಹಿರಿಯ ನಾಗರಿಕರು ಒಳಗೆ ಕುಂತ್ಕೊಳ್ಳೋಕೆ ಜಾಗ ಕೊಡ್ತಾಯಿಲ್ವ ನೀವು? ಯಾರಮ್ಮ ಕೇಳಿದ್ರು ನಿಮ್ಮನ್ನು? ಸೀಮ ಸಹಕಾರನ? ಈ ಥರ ಇರೋದ್ರಿಂದ ನನ್ನ ಅಭಿಪ್ರಾಯ ಇವು ಮಾಡ್ತಾ ಇರೋದು ಘೋರ ಅಪರಾಧ. ನೆಕ್ಸ್ಟ್ ಹಾಲದ್ದು ಬರುತ್ತೆ. ಹಾಲದ್ದು ₹5 ₹6 ಮಾಡ್ತೀವಿ ಅಂತಾರೆ. ಕಾಫಿ ಪುಡಿ ಬೆಲೆ ಜಾಸ್ತಿ ಆಗಿದೆ. ಬೀಟ್ ಪ್ಲಸ್ ಕರ್ನಾಟಕ.